ಅಲ್ಲಿ ಯಾರೋ ಬಂದ್ಬಿಟ್ಟು ನನಗೆ ಲಕ್ಷ್ಮಿ ಕಳೆ ಇದೆ. ನನ್ನ ಬಾಯ್ ಫ್ರೆಂಡ್ ಅಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಅಂದರೆ ಜನ ಅಂದರೆ ಆ ಥರ ಅಲ್ಲ, ಸಿಕ್ಕಾಪಟ್ಟೆ. ನಾನು ಈ ಕಡೆ ಹಿಡ್ಕೋತೀನಿ, ಈ ಕಡೆ ನನ್ನ ಜಾಗ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ನಾನು ಮಂತ್ರಾಲಯನಲ್ಲಿದ್ದೀನಿ. ಸೊ ನನ್ನ ತಮ್ಮನೇಲಾಗಲೇ ನೋಡಿರ್ತೀರ ಈ ಪರ್ಟಿಕ್ಯುಲರ್ ವ್ಲಾಗ್ ಏನ್ರ ಬಗ್ಗೆ ಅಂತ. ಸೊ ನಾನು ಆ್ಯಕ್ಚುಲಿ ಅಂದ್ಕೊಂಡೆ ದಟ್ ಟ್ರಾವೆಲ್ ವಿಡಿಯೋ ಎಲ್ಲ ಮಾಡೋಣ ಅಂತ, ಬಟ್ ನಂಗೆ ಮಾಡೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿತ್ತು ನನಗೆ. ಸೊ ಅದಕ್ಕೆ ಮಂತ್ರಾಲಯಕ್ಕೆ ಬಂದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಫುಲ್ ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ. ರೂಮ್ಗೂ ಸದ್ಯಕ್ಕೆ ಬಂದಿದ್ದು ಕೇಳಿದ ತಕ್ಷಣ ಚೆಕ್ ಇನ್ ಮಾಡ್ಕೊಳಕ್ಕೆ ಬಿಟ್ಟರು. ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಅಂದರೆ ಟಯರ್ಡ್ ಏನಲ್ಲ, ಅದೇ ಟ್ರಾವೆಲ್ ಮಾಡಿದಾಗ ಜರ್ನಿ ಇರುತ್ತಲ್ಲ, ಫುಲ್ ಒಂಥರ. ಸೊ ಹಂಗಾಗ್ಬಿಟ್ಟಿತ್ತು. ಇವಾಗ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಸೊ ಟೈಮ್ ಬಂದು ಇವಾಗ 10 ಗಂಟೆ ಕರೆಕ್ಟಾಗಿ. ಇನ್ನೇನು ಇಲ್ಲ, ರೆಡಿಯಾಗಿ ಹೋಗ್ಬೇಕು. ಆ್ಯಂಡ್ ನಾನು ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ, ನಾನೇ ಹಾಕ್ಕೊಂಡಿರೋದು ತೋರಿಸ್ತೀನಿ. ರೂಮ್ ಎಲ್ಲ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ನಾವು ಯಾವ ಟೆಂಪಲ್ಗೂ ಹೋಗ್ತಾ ಇಲ್ಲ. 5 ಟೆಂಪಲ್ ಏನಿದೆ ಇಲ್ಲಿ, ಅದು ಯಾವುದಕ್ಕೂ ಹೋಗ್ತಾ ಇಲ್ಲ. ಬರೀ ಮಂತ್ರಾಲಯ ಒಂದಕ್ಕೆ ಹೋಗ್ತಾ ಇರೋದು. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದು. ಬಟ್ ನಮಗೆ ಮತ್ತೆ ವಾಪಸ್ ಬಸ್ ಇರೋದು ನೈಟ್ 9:30 ವಾಪಸ್ ಬಸ್ ಇರೋದು. ಸೊ ನೋಡಬೇಕು ಏನು ಮಾಡೋದು ಅಂತ, ಅಲ್ಲಿವರೆಗೂ ಏನು ಮಾಡೋದು ಅಂತ. ಬಟ್ ಆಚೆ ಎಲ್ಲ ತಿನ್ನಕ್ಕೆ ತುಂಬ ಇದೆ, ನೋಡೋಣ. ಆಚೆ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಸೊ ಎಸ್, ಈ ವ್ಲಾಗ್ ಪೂರ್ತಿ ನೋಡಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಗೈಸ್. ಸೊ ಆಗೋದ್ಮೇಲೆ ಫುಲ್ ರೆಡಿ ಆದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಪ್ಪ, ಎಷ್ಟು ಬಿಸಿಲಿದೆ ಅಂದ್ರೆ ಫುಲ್ಲು ಬಿಸಿಲು ಗೈಸ್. ಫುಲ್ಲು ಜನ, ಫುಲ್ಲು ಬಿಸಿಲು ಅಲ್ವಾ. ಇವಾಗ ಫಸ್ಟ್ ಹೊಳೆ ಹತ್ರ ಹೋಗ್ತಾ ಇದೀವಿ ಗೈಸ್. ಹೊಳೆ ಹತ್ರ ಹೋಗಿ ನೀರ್ ಹಾಕೊಂಡ್ಬಂದು ಕಾಲಿಗೆ ಆಮೇಲೆ ದೇವ್ರ ಹತ್ರ ತನ್ನ ಗರ್ಭಗುಡಿ ಒಳಗಡೆ ಹೋಗೋಣ. ಸೊ ಫಸ್ಟ್ ಸೊ ಗೈಸ್, ಬೇಡ ಅಂದ್ರು ದೀಪ ಕೊಟ್ಬಿಟ್ರು, ಶುಕ್ರವಾರ ಹಚ್ಚು ಅಂತ. ಎಷ್ಟು ಒಬ್ರು ತಗೊಂಡ್ರೆ ಇನ್ನೊಬ್ರು ಬಿದ್ದು ಫೋರ್ಸ್ ಮಾಡ್ತಾರೆ. ಸೊ ಇವಾಗ ದೀಪ ಹಚ್ಚಕ್ ಹೋಗ್ತಾ ಇದೀವಿ. ಕಾಲಿಗೆ ನೀರ್ ಹಾಕೊಂಡು ಹೋಗ್ಬೇಕು ಗೈಸ್. ಎಷ್ಟು ಬಿಸಿಲು ಅಂದ್ರೆ ಅಪ್ಪ, ಎಕ್ಸ್ಪೆಕ್ಟ್ ಮಾಡಿದ್ದೆ ಮಾತ್ರ ಬಿಸಿಲಿರುತ್ತೆ ಅಂತ. ಅದಕ್ಕೆ ಫುಲ್ ಸನ್ಸ್ಕ್ರೀನ್ ಎಲ್ಲ ಇಟ್ಕೊಂಡ್ ಬಂದಿದೆ. ಹೊಳೆನಲ್ಲಿ ನೀರೇ ಇಲ್ಲ. ಅಮ್ಮ 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 ಹೊಳೆನಲ್ಲಿ ನೀರಿಲ್ಲ ಗೈಸ್, ಮುಂಚೆ ತರ ಇಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು, ಈ ಸಲ ನೋ ವಾಟರ್. ಗೈಸ್ ಫುಲ್ಲು ಬಿಸಿಲು ಗೈಸ್. ಎಷ್ಟು ಬಿಸಿಲಿದೆ ಗೊತ್ತಾ. ಕಾಲಿಡಕ್ ಆಗ್ತಾ ಇಲ್ಲ ಗೈಸ್. ಇಲ್ಲಿ ಇದೆಲ್ಲ ಹಚ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಕಾಲಿಡಕ್ ಆಗ್ತಾ ಇಲ್ಲ ನಮ್ಗೆ, ಕಾಲೆಲ್ಲ ಸುಡ್ತೈತೆ. ಇದು ಫಸ್ಟ್ ಇದಕ್ಕೆ ಕಾಣಿಸ್ತಿರೋ ಸ್ಟೆಪ್ಸು, ಅಲ್ಲಿವರೆಗೂ ಇತ್ತು ನೀರೇ ಇಲ್ಲ ನೋಡಿ, ಅಲ್ವೇನೆ. ನೀರೇ ಇಲ್ಲ ಗೈಸ್, ಫುಲ್ಲು ಖಾಲಿ, ಫುಲ್ಲು ನೀರ್ ಖಾಲಿ. ಅಷ್ಟು ಬಿಸಿಲಿದೆ ಯಪ್ಪ. ನಾವ್ ಇಲ್ಲೇ ಸುಸ್ತಾಗೋಗ್ಬಿಟ್ವಿ. ಇನ್ನು ಒಳಗಡೆ ಜನ ಇಲ್ಲ, ಅಷ್ಟೊಂದು ಕ್ಯೂ ಇಲ್ಲ. ಆಕ್ಚುಲಿ ಹೊಸದಾಗಿ ಏನೋ ಮಾಡಿದ್ದಾರೆ ಕ್ಯೂ ಸಿಸ್ಟಮ್ ಎಲ್ಲ. ಮುಂಚೆ ತರ ಕ್ಯೂ ಸಿಸ್ಟಮ್ ಎಲ್ಲ ಏನೂ ಇರ್ಲಿಲ್ಲ, ಇವಾಗ ಮಾಡಿದ್ದು ಹೊಸ ಕ್ಯೂ ಸಿಸ್ಟಮ್. ಬಟ್ ಫ್ರೈಡೆ ನೆನ್ನೆ ಬಂದಿದ್ರೆ ಫಾರ್ ಶ್ಯೂರ್ ಇರ್ತಾ ಇದ್ದು ಫುಲ್ ಜನ. ಇವತ್ತು ಜನ ಇಲ್ಲ, ಅಷ್ಟೊಂದು ಜನ ಇಲ್ಲ. ಎಷ್ಟು ಹಾಳು ಮಾಡಿ ಇಟ್ಟಿದ್ದಾರೆ ನೋಡಿ ಗೈಸ್, ನೀವೇ ನೋಡಿ. ಹಾಳು ಮಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಈ ತರ ಇಕ್ಕೋರ್ ನೋಡಿ. ಗೈಸ್ ಜನ ಇಲ್ಲ ಗೈಸ್, ಅಷ್ಟಾಗಿ ಜನ ಇಲ್ಲ. ಓ ಮೈ ಗಾಡ್, ಇಲ್ಲಿ ಫ್ಯಾನ್ ಇದೆ, ಮಸ್ತ್ ಫ್ಯಾನ್ ಹಾಕೋ, ದೊಡ್ಡ ಫ್ಯಾನ್. ಸೊ ಜನ ಇಲ್ಲ, ಮೊದಲಾಗಿ ದರ್ಶನ ಮಾಡ್ಕೊಂಡ್ ಬರೋಣ. ಥ್ಯಾಂಕ್ ಗಾಡ್.
ಗೈಸ್ ನೋಡಿ ಫುಲ್ ಸುಸ್ತಾಗೋಗ್ಬಿಟ್ಟಿತ್ತು. ಮಧ್ಯಾಹ್ನ ನಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ತುಂಬ ಜನ ಇದ್ದರು. ಜನ ಅಂದರೆ ಆ ಥರ ಅಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಊಟ ತಿನ್ನೋ ಅಷ್ಟರಲ್ಲೇ ನಮಗೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಅದಕ್ಕೆ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಿಂಗೆ ಮತ್ತೆ ಫ್ರಂಟ್ ಗೇಟಿಂದ ಬಂದಿದ್ದೀವಿ. ನಾವು ರೂಮ್ ಎಲ್ಲಿ ಬುಕ್ ಮಾಡಿದ್ದೀವಿ ಗೊತ್ತಾ? ಈ ಟೆಂಪಲ್ ಹಿಂದೆಗಡೆ. ಸೊ ನಾವಿಲ್ಲಿ ಎಂಟ್ರೆನ್ಸಿಂದ ಬಂದೇ ಇರಲಿಲ್ಲ ಬೆಳಗ್ಗೆಯಿಂದ, ಅದಕ್ಕೋಸ್ಕರನೇ ಇವಾಗ ಬಂದಿದ್ದೀವಿ. ಪ್ರಸಾದ ತೊಗೊಂಡಿಲ್ಲ ನಾವು ಬೆಳಗ್ಗೆ, ಅದಕ್ಕೆ ಪ್ರಸಾದ ಎಲ್ಲ ತೊಗೋಬೇಕು. ಎಷ್ಟು ಹೊಸದಾಗಿ ಮಾಡಿದ್ದಾರೆ ಅಂದರೆ ಫುಲ್ ಎಲ್ಲ ಡಿಫ್ರೆಂಟಾಗಿ ಮಾಡಿಬಿಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಈ ಥರ ಇರಲೇ ಇಲ್ಲಪ್ಪ, ಇವಾಗ ಫುಲ್ ಡಿಫ್ರೆಂಟ್. ಬಿಸಿಲು ಮಾತ್ರ ಯಾರಾನ ಬರೋ ಪ್ಲ್ಯಾನಲ್ಲಿದ್ದರೆ ಪ್ಲೀಸ್ ಫ್ರೈಡೆ ಅಂತೂ ಥರ್ಸ್ಡೇ ಅಂತೂ ಬರೋಕ್ಕೆ ಹೋಗಬೇಡಿ. ಇದ್ದಿದ್ದು ಸಿಕ್ಕಾಪಟ್ಟೆ ರಶ್ ಇರ್ತಾರೆ, ಬಿಸಿಲು ಜಾಸ್ತಿ. ಸೊ ಪ್ರಸಾದ ತೊಗೊಂಡು ಹೋಗ್ಬೇಕು. ಇವಾಗೇನು ಹೋಗೋಲ್ಲ ದೇವಸ್ಥಾನದೊಳಗೆ, ಈಗಲೂ ರಶ್ ಇದ್ದಾರೆ. ಸೊ ಪ್ರಸಾದ ತೊಗೊಂಡು ಹೋಗೋದು. ಮಂತ್ರಾಲಯದಿಂದ ಡೈರೆಕ್ಟಾಗಿ ಲ್ಯಾಂಡ್ ಆಗಿದ್ದೀನಿ ನಮ್ಮ ಕಾಲೇಜ್ಗೆ. ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಮಂತ್ರಾಲಯನಲ್ಲಿ. ಐಮ್ ಸೋ ಸಾರಿ. ಯಾಕೆ ಅಂದರೆ ನಂಗೆ ಮರ್ತೋಗ್ತಾಯಿತ್ತು ಅನ್ನೋದಕ್ಕಿಂತ ಎಕ್ಸ್ಟ್ರೀಮ್ ಬಿಸಿಲು. ನಾವು ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ನಾನು ವ್ಲಾಗೆಲ್ಲ ಮಾಡೋಕ್ಕೆ ಕನಸೆ ಅದು. ಆ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ನಾನು ನಾನ್ ವೆಜ್ ಕೂಡ ತಿಂದಿರಲಿಲ್ಲ. ಕಾರ್ಯಸಿದ್ಧಿಗೆ ಕಾಯಿ ಕಟ್ಬಿಟ್ಟಿದ್ದೆ. ಬಂದಿದ್ದ ತಕ್ಷಣ ಪ್ರಸಾದನ ಮೊದಲು ಖಾಲಿ ಮಾಡಿ ಫುಲ್ ನಾನ್ ವೆಜ್ ತಿಂದ್ಬಿಟ್ಟೆ. ಫುಲ್ ಜಾಸ್ತಿನೇ ತಿಂದ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನ್ ವೆಜ್. ನನಗೆ ಇವಾಗೂ ಒಂಥರ ತಲೆ ಸುತ್ತು, ಆಮೇಲೆ ಮಧ್ಯರಾತ್ರಿ ಫುಲ್ಲು ವಾಮಿಟಿಂಗು ಈ ಥರ ಎಲ್ಲ ಆಗಿತ್ತು. ಈಗ ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊತಾ ಇದ್ದೀನಿ. ಈಗಲೂ ಸುಸ್ತಿದೆ ನನಗೆ. ಮೈಕ್ ಮರ್ತೋಗ್ಬಿಟ್ಟೆ, ಪೌಚ್ ತೊಗೊಂಬಂದಿನಿ. ಮೈಕ್ ಪೌಚ್ ತೊಗೊಂಬಂದಿನಿ, ಅದರಲ್ಲೇ ಇದೆ ಅಂದ್ಬಿಟ್ಟು ನನ್ನ ಮಂತ್ರಾಲಯಕ್ಕೆ ತೊಗೊಂಡೋಗಿದ್ರಲ್ಲಿ ಅದರಲ್ಲೇ ಮೈಕ್ ಬಿಟ್ಬಿಟ್ಟಿದ್ದೀನಿ. ಸೊ ಕಾಲೇಜ್ ಪೂರ್ತಿ ಖಾಲಿ ಇದೆ. ನಾನು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಬಂದಿದ್ದೆ. ನಾನು ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಿದ್ದೀನಿ ನಿಮಗೆ, ಅಲ್ಲಿ ನನ್ನ ಕೈ ಇಲ್ಲಿ ನಾನು ಪಾರ್ಕ್ ಮಾಡ್ತಿದ್ದಿದ್ದು ಯಾವಾಗ್ಲೂ. ನಾನು ಇವಾಗೂ ಅಲ್ಲೇ ಪಾರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನಾನು ಇವಾಗ ಆಫೀಸ್ ರೂಮ್ಗೆ ಏನಕ್ಕೆ ಹೋಗಬೇಕಾಗಿತ್ತು ಅಂತ ಬಂದೆ, ಬಟ್ ಜನನೇ ಇಲ್ಲ. ಸೊ ನನ್ನ ಫ್ರೆಂಡ್ ಇಲ್ಲೇ ಸಿಕ್ಕಿದ್ರು. ಒಂದು ನಿಮಿಷ ಅಲ್ಲೇ ವೆಯ್ಟ್ ಮಾಡ್ತಾಯಿರೋ ಬಂದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು, ನಾನು ಮಕ್ಕ ನೋಡೇ ಎಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು. ಸೊ ಹೇಳಿದ್ರಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂವರೆಗೂ ಬಂದಿಲ್ಲ ಗೈಸ್. ಸೊ ಈ ವ್ಲಾಗ್ ಮೋಸ್ಟ್ಲಿ ಮರ್ಜ್ ಮಾಡಿ ಹಾಕ್ತೀನಿ ನಾನು, ನೋಡಿ ಆಯಿತಾ? ಸೊ ಅವ್ರು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಫ್ ಪಾಸಿಬಲ್. ಅದು ಹುಡುಗಿ ಅಲ್ಲ ಹುಡುಗ. ಸೊ ಮನುಷ್ಯ ಏನಾನ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಒಪ್ಕೊಂಡ್ರೆ ನಾನು ಅವ್ರನ್ನ ತೋರಿಸ್ತೀನಿ, ಇಲ್ಲಾಂದರೆ ತೋರಿಸಲ್ಲ. ಅವ್ರಿಗೆ ಕಂಫರ್ಟಬಲ್ ಇರುತ್ತೆ ಅನ್ನೋದನ್ನ ನೋಡಿಕೊಂಡು ತೋರಿಸ್ತೀನಿ. ಸೊ ಗಾಯ್ಸ್ ಕೆಲ್ಸಕ್ಕೆ ಹೋಯ್ತವ್ರೆ ಗಾಯ್ಸ್, ಅದಕ್ಕೆ ತಗೊಂಬಂದಿರೋದು. ಗೈಸ್ ಅವ್ನ ಮಕ್ಕ ರಿವೀಲ್ ಮಾಡಲ್ಲ ಇವತ್ತಿಂದ. ನಾನು ಇದೇ ಬ್ಲ್ಯಾಕ್ ಮೇಲ್ಯು. ನನಗೇನೋ ಕೆಲಸ ಆಗಬೇಕು ಅಂತ ಅಂದರೆ ವಾಚ್ ಕಾಣಿಸಲ್ವಾ, ಅವ್ನು ಯಾಕೆ ಫೇಸ್ನ ತೋರಿಸ್ತಲ್ಲ ಅಂತಂದರೆ ಅವ್ನಿಗೆ ಗೊತ್ತಿರೋರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ಅವರೆಲ್ಲ ನೋಡಿಬಿಟ್ರೆ ಅಂದ್ಬಿಟ್ಟು ಅವ್ನು ತೋರಿಸ್ತಾ ಇಲ್ಲ. ಬಟ್ ಸೊ ಸ್ವೀಟ್ ಆಫ್ ಹಿಮ್ ಗೈಸ್. ನನ್ನ ಬ್ಲಾಗ್ಸಲ್ಲಿ ನಂಗೆ ಫ್ಲವರ್ಸ್ ಎಲ್ಲ ಇಷ್ಟ ಅಂತ ಅವನಿಗೆ ಗೊತ್ತು, ನೋಡಿದ್ದಾನೆ. ಅದಕ್ಕೋಸ್ಕರ ನನಗೆ ಫ್ಲವರ್ ತೊಗೊಂಬಂದಿದ್ದಾನೆ ಗೈಸ್. ನನ್ನ ಬಾಯ್ ಫ್ರೆಂಡ್ ಅಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಒಬ್ಬರು ಫೇಮಸ್ ಇನ್ಫ್ಲೂಯೆನ್ಸರ್ ಇದ್ದಾರಲ್ಲ, ಅವರು ಫೇಸೆಲ್ಲ ಬ್ಲರ್ ಮಾಡಿಬಿಟ್ಟು ಹಾಕ್ತಾಯಿದ್ದಾರಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಈಸ್ ಜಸ್ಟ್ ಮೈ ಫ್ರೆಂಡ್. ಅದಕ್ಕೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ನಾನೇನು ಕೇಳ್ದಿರ ಕೊಟ್ಟಿದ್ದಾನೆ ಕೆವಿನ್ಸ್ ಗೈಸ್. ಇದನ್ನು ಎಷ್ಟು ಕುಡಿತಾ ಇದ್ವಿ ನಾವು ಅಂದರೆ ಸಕ್ಕತ್ತಾಗಿ ಕುಡಿತಾ ಇದ್ವಿ ಕಾಲೇಜ್ ಡೇಸಲ್ಲಿ. ಮತ್ತು ನನ್ನ ಫೇವ್ರೆಟ್ ಪ್ಲೇಸ್ ಇದೆ ಆರ್ಕಿಟೆಕ್ಚರ್ ಬಿಲ್ಡಿಂಗ್. ಸೊ ನಮ್ಮ ಅಣ್ಣಂಗೆ ಹಿಂಗೆ ಕೈ ಇಡಬಾರ್ದಂತೆ ಅವನ ವೈಫ್ ಮಾತ್ರ ಹಂಗೆ ಹಿಡ್ಕೋಬೇಕಂತೆ ಅವನ್ನ. ಸೊ ಅದಕ್ಕೆ ನಾನು ಈ ಕಡೆ ಹಿಡ್ಕೋತೀನಿ, ಈ ಕಡೆ ನನ್ನ ಜಾಗ. ಅಷ್ಟೇ ಗೈಸ್, ಫುಲ್ ಕಾಲೇಜೆಲ್ಲ ನೋಡ್ಕೊಂಡ್ಬಂದ್ವಿ. ಚೆನ್ನಾಯಿತು. ತುಂಬ ದಿನ ಆದಮೇಲೆ ಏನೋ ಒಂಥರ ಹೊಸ ಫೀಲ್ ಅಲ್ವಾ? ಸೊ ಚೆನ್ನಾಗಿತ್ತು. ಯಾರ್ಯಾರೋ ಕಿವಿ ಮೇಲೆ ಹೂವು ಇಕ್ಕಿದ್ದಾರೆ, ಹಂಗೆ ಇದು ಅಂದ್ಕೊಳ್ಳಿ. ಸೊ ಅಷ್ಟೇ. ಈ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೂ ಪರವಾಗಿಲ್ಲ, ನನ್ನ ವ್ಲಾಗ್ನ ಫುಲ್ ನೋಡಿ.